ಪ್ರಮುಖವಾಗಿ ಹಾಸನಾಂಬೆ ದೇವಾಲಯ ಅಂತ ಬಂದಾಗ ಈಗ ದೇವಾಲಯ ಓಪನ್ ಆಗಿ ಹತ್ತತ್ರ ಒಂದು ವಾರ ಆಯಿತು, ಅಂದರೆ 5-6ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು DCM DK ಶಿವಕುಮಾರ್ ಅವರು ಭೇಟಿಯನ್ನು ಕೊಟ್ಟು ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟು ದರ್ಶನವನ್ನು ಪಡೆದಿದ್ದಾರೆ. ಕುಟುಂಬ ಸಮೇತರಾಗಿ ಹೋಗಿದ್ರು. ಸೊ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹೋಗ್ತಾ ಹೋಗ್ತಾ ಈ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇವತ್ತು ಹಾಸನಾಂಬೆ ದೇವಾಲಯಕ್ಕೆ DCM DK ಶಿವಕುಮಾರ್ ಆಗಮಿಸಿದ್ರು. ಕುಟುಂಬ ಸಮೇತರಾಗಿ ತಾಯಿಯ ದರ್ಶನವನ್ನು ಪಡೆದಿದ್ದಾರೆ. ಸೊ ಈ ಬಾರಿ ದೇಗುಲ ದರ್ಶನಕ್ಕೆ ಭಕ್ತಾದಿಗಳಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಲಾಗಿದೆ. ಯಾರಿಗೂ ಕೂಡ ಬೇರೆಯ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಇಲ್ವೇ ಇಲ್ಲ. ಎಲ್ಲರೂ ಕೂಡ ಕ್ಯೂನಲ್ಲೇ ನಿಂತು ಹೋಗಬೇಕಾಗಿರುವಂಥ ಪರಿಸ್ಥಿತಿ ಇರೋದ್ರಿಂದಾಗಿ ಎಲ್ಲವೂ ಕೂಡ ಲೆಕ್ಕ ಸಿಗ್ತಾ ಇದೆ. ದಿನಕ್ಕೆ ಎಷ್ಟು ಜನ ಬರ್ತಿದ್ದಾರೆ, ಭಕ್ತಾದಿಗಳ ಸಂಖ್ಯೆ ಎಷ್ಟು ಏನು ಎತ್ತ ಅಂತೇಳಿ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಒಂದು ಭದ್ರತೆ. ಸೊ ಹಂಗಾಗಿ ಇವತ್ತು ದೇಗುಲಕ್ಕೆ ಅಂದರೆ ಹಾಸನಾಂಬ ದೇವಾಲಯಕ್ಕೆ DCM DK ಶಿವಕುಮಾರ್ ಬಂದಿದ್ದಾರೆ ಕುಟುಂಬ ಸಮೇತರಾಗಿ. ಈ ಹಿಂದೆ ತಿಹಾರ್ ಜೈಲಿನಲ್ಲಿದ್ದಾಗಲೂ ಕೂಡ ಏಕಾಂಗಿಯಾಗಿ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿದರು DK ಅವರ ಪತ್ನಿ. ಸೊ ಈ ವರ್ಷ ಪ್ರತಿ ವರ್ಷವೂ ಕೂಡ ಬರುತ್ತೆ. ಈಗ ಹಿಂದೂ ದೇವಸ್ಥಾನ ಅಂತ ಬಂದಾಗ ಕಾಂಗ್ರೆಸ್ ಕಡೆಯಿಂದ ಏನೇ ಬೇರೆ ರೀತಿಯ ಪ್ರಚಾರ ಇದ್ದರೂ ಕೂಡ DCM DK ಶಿವಕುಮಾರ್ ಹೋಗೇ ಹೋಗ್ತಾರೆ. ಸೊ ಹಂಗಾಗಿ ಇವತ್ತು ಒಂದು ಒಳ್ಳೆಯ ಸ್ವಾಗತ ಸಿಕ್ತು. DK ಕುಟುಂಬಕ್ಕೆ ಪೂರ್ಣಕುಂಭ ಸ್ವಾಗತವನ್ನು ಕೋರಿದ್ರು. ಜಿಲ್ಲಾಡಳಿತ DK ಕುಟುಂಬಕ್ಕೆ ಸ್ವಾಗತವನ್ನು ಕೋರಿದ್ದಾರೆ. ಉಸ್ತುವಾರಿ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಮಂಗಳವಾದ್ಯ ನುಡಿಸಿ ಕಹಳೆ ಊದಿ DKಶಿಗೆ ಇವತ್ತು ಭವ್ಯ ಸ್ವಾಗತ ಸಿಕ್ಕಿದೆ. ಇವತ್ತು DCM DK ಶಿವಕುಮಾರ್ ಕುಟುಂಬ ಸಮೇತರಾಗಿ ದರ್ಶನವನ್ನು ಪಡೆದಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ 24 ಗಂಟೆಯೂ ಕೂಡ ದೇಗುಲ ಓಪನ್ ಇರುತ್ತೆ. ಸೊ ಹಂಗಾಗಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಮಂಡೇ ಮತ್ತು ಸಂಡೇ ಇರೋದ್ರಿಂದಾಗಿ 2 ದಿನಗಳ ಸಂಖ್ಯೆ ಜಾಸ್ತಿ ಆಗಿತ್ತು. ಮತ್ತು 18ನೇ ತಾರೀಕಿಗೂ ಕೂಡ ವಿಪರೀತವಾಗಿ ಭಕ್ತಾದಿಗಳ ಸಂಖ್ಯೆ ಬರುವಂಥ ಸಾಧ್ಯತೆ ಇರುತ್ತೆ. ಎಲ್ಲ ರಾಜಕಾರಣಿಗಳು ಕೂಡ ಬಂದು ದರ್ಶನವನ್ನು ಪಡೀತಾ ಇದ್ದಾರೆ. ಹಾಸನದ ಅಧಿದೇವತೆ ಹಾಸನಾಂಬೆ ತಾಯಿಯ ದರ್ಶನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಜನರು ಆಗಮಿಸ್ತಾ ಇದ್ದಾರೆ. ಅಂದರೆ ವರ್ಷಕ್ಕೆ ಒಮ್ಮೆ ಬಾರಿ ತಾಯಿ ತನ್ನ ದರ್ಶನವನ್ನು ನೀಡ್ತಾಳೆ, ಅದು 15 ದಿನಗಳ ಕಾಲ. ಅಂದರೆ ದೀಪಾವಳಿ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಬಾಗಿಲನ್ನು ತೆರೆಯಲಾಗುತ್ತೆ. ತಾಯಿ ಹಾಸನಾಂಬೆ ಎಲ್ಲರಿಗೂ ದರ್ಶನವನ್ನು ನೀಡ್ತಾಳೆ. ಜೊತೆಗೆ ಇಲ್ಲಿ ಇರುವಂತಹ ನಂಬಿಕೆಯ ಪ್ರಕಾರ ಅಂದರೆ ಈ ಒಂದು ವರ್ಷದಲ್ಲಿ ಏನು ಕ್ಲೋಸ್ ಮಾಡುವಂಥ ಬಾಗಿಲನ್ನು ಮುಚ್ಚುವಂಥ ಸಂದರ್ಭದಲ್ಲಿ ದೀಪವನ್ನು ಹಚ್ತಾರೆ ಹಾಗೂ ನೈವೇದ್ಯವನ್ನು ಇಡ್ತಾರೆ, ಜೊತೆಗೆ ಹೂಗಳನ್ನು ಮುಡಿಸಿರ್ತಾರೆ. ಅದು ಮುಂದಿನ ವರ್ಷ ದೀಪಾವಳಿಗೆ ಬಾಗಿಲನ್ನು ತೆರೆಯೋವರೆಗೂ ಕೂಡ ದೀಪ ಆರಿರೋದಿಲ್ಲ, ಹೂಗಳು ಬಾಡಿರೋದಿಲ್ಲ, ಜೊತೆಗೆ ನೈವೇದ್ಯ ಅಂತ ಏನು ಮೊಸರನ್ನ ಇಟ್ಟಿರ್ತಾರೆ ಅದರ ಅನ್ನ ಕೂಡ ಹರಳಿಸಿರೋದಿಲ್ಲ. ಈ ರೀತಿಯಾದಂಥ ಒಂದು ನಂಬಿಕೆ ಜನರಲ್ಲಿ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಜನರು ಬಂದು ತಾಯಿಯ ದರ್ಶನವನ್ನು ಪಡೀತಾರೆ. 15 ದಿನಗಳ ಕಾಲ ಈ ಒಂದು ದರ್ಶನದ ವ್ಯವಸ್ಥೆ ಇರುತ್ತೆ. ಅದರಲ್ಲಿ 13 ದಿನಗಳ ಕಾಲ ಮಾತ್ರ ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಮೊದಲನೇ ದಿನ ಅಂದರೆ ಬಾಗಿಲನ್ನು ತೆರೆಯೋ ದಿನ ಹಾಗೂ ಕೊನೆಯ ದಿನ ಏನಿರುತ್ತೆ ಬಾಗಿಲನ್ನು ಮುಚ್ಚೋ ದಿನ, ಅವತ್ತು ಸಾರ್ವಜನಿಕ ದರ್ಶನಕ್ಕೆ ಯಾವುದೇ ರೀತಿಯಾದಂಥ ಅವಕಾಶ ಇರೋದಿಲ್ಲ. ಇನ್ನು ಸಾಕಷ್ಟು ಗಣ್ಯಾತಿ ಗಣ್ಯರು ಹಾಗೂ ನಾಯಕ ನಟ ನಟಿಯರು ಕೂಡ ತಾಯಿಯ ದರ್ಶನವನ್ನು ಪಡೀತಿದ್ದಾರೆ. ಮಧ್ಯಾಹ್ನ ಕೂಡ ನೋಡಿದ್ವಿ ನಾವು, ವಸಿಷ್ಠ ಸಿಂಹ ದಂಪತಿಗಳು ಕೂಡ ಮಗುವಿನ ಸಮೇತವಾಗಿ ಬಂದು ತಾಯಿಯ ದರ್ಶನವನ್ನು ಪಡೆದರು. ನಿನ್ನೆ ಹಿರಿಯ ನಟಿ ತಾರಾ ಅನುರಾಧ ಅವರು ಕೂಡ ದರ್ಶನವನ್ನು ಪಡೆದರು. ಹೀಗೆ ಸಾಕಷ್ಟು ಜನ, ಬಸನಗೌಡ ಯತ್ನಾಳ್ ಅವರು ಕೂಡ ಬಂದು ತಾಯಿಯ ದರ್ಶನವನ್ನು ಪಡೆದಿದ್ದಾರೆ. ಇದೀಗ ಕುಟುಂಬ ಸಮೇತರಾಗಿ ತಾಯಿಯ ದರ್ಶನವನ್ನು ಪಡೆದಿದ್ದಾರೆ DCM DK ಶಿವಕುಮಾರ್.